ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಹೆಸರು ಆರ್ಯ ಮಹೇಶ್ ಅಂತ. ಕೋಲಾರ, ಸ್ಲಮ್, ಇಂಗ್ಲಿಷ್ ಮಂಜ ಅಂತ ಸಿನಿಮಾಗಳು ಮುಗಿಸಿದ್ದೀನಿ. ಈಗ ಬೊಂಬು ಸವಾರಿ ಅಂತ ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಇವತ್ತು ಗಾರ್ಡನ್ ಮುಹೂರ್ತ. ನಿಮ್ಗೆ ಗೊತ್ತಿರೋ ಹಾಗೆ ಮನೋಜ್ ಸರ್ ಹೀರೋ, ಸೋನಮ್ ರೈ, ಅನುಪ್ರೇಮ ಅಂತ ಇಬ್ಬರು ಹೀರೋಯಿನ್ಗಳು. ಇವತ್ತು ಗಾರ್ಡನ್ ಮುಹೂರ್ತ ತುಂಬ ಚೆನ್ನಾಗಿ ಆಯಿತು. ನೆಕ್ಸ್ಟ್ ಮಂತ್ ನವಂಬರಲ್ಲಿ, ನೆಕ್ಸ್ಟ್ ಅಕ್ಟೋಬರ್ ಎಂಡ್ ಇಲ್ಲ ನವಂಬರಿಂದ ಶೂಟ್ಗೆ ಹೋಗ್ತೀನಿ. ಮಿಕ್ಕಿದ ಡೀಟೇಲ್ಸು ನಾನು ಆ ಟೈಮಲ್ಲಿ ಹೇಳ್ತೀನಿ. ಮುಹೂರ್ತ ಚೆನ್ನಾಗಾಯಿತು. ನಿರ್ಮಾಪಕರು ಜಿ ಮುನ್ರಾಜ್ ಅಂತ. ಹೀರೋ ಸರ್ ಬಗ್ಗೆ ಗೊತ್ತಿದೆ, ಸಿನಿಮಾ ಮುಗಿಸಿದ್ದಾರೆ, ಮನೋಜ್ ಅವರು ಅಂತ. ಸೋನಮ್ ರೈ, ಅನುಪ್ರೇಮ ಅಂತ ಹೀರೋಯಿನ್. ಇನ್ನು ಟೆಕ್ನಿಷಿಯನ್ಸ್ ಇಲ್ಲೇ ಇದ್ದಾರೆ. ಮುಂಜಾನೆ ಮಂಜು ಕ್ಯಾಮ್ರಾಮನ್ನು, ಕೆ ಗಿರೀಶ್ ಕುಮಾರ್ ಎಡಿಟ್ರು, ವೈಲೆಂಟ್ ವೇಲು ಫೈಟ್ ಮಾಸ್ಟ್ರು, ನೀಲ್ ಮ್ಯೂಸಿಕ್ಕು, ಸುಮಾರು ಹಿರಿಯರು ಮ್ಯೂಸಿಕ್ ಡೈರೆಕ್ಟ್ರು. ನಮ್ಮ ಡ್ಯಾನ್ಸ್ ಮಾಸ್ಟರ್ ಇಲ್ಲೆಲ್ಲ ಇರ್ತಾರೆ, ಟಗರು ರಾಜು ಅಂತ. ರಾಜು ಮಾಸ್ಟರ್ ಇದ್ರೆ ಹತ್ರ ಬನ್ನಿ. ಓಕೆ, ಇದ್ದೀರಾ? ಇಷ್ಟು ನನ್ನ ತಂಡದ ಪರಿಚಯ. ಇದು ಈಗ ಸಣ್ಣ ಎಳೆ ಬಿಟ್ಕೊಡ್ತೀನಿ. ಒಂದು ಪೌರ ಕಾರ್ಮಿಕನ ಕಥೆ ಇದು. ಪೌರ ಕಾರ್ಮಿಕ ಅಂದ್ರೆ ಇವಾಗ ಬೆಳಗ್ಗೆ ನಮಗೆ ಅರ್ಲಿ ಮಾರ್ನಿಂಗ್ ಒಂದು ಆಟೋ ಓಡಿಸ್ಕೊಂಡು ನಮ್ಗೆ ಕಸ ಕಲೆಕ್ಟ್ ಮಾಡ್ತಾರಲ್ಲ ಮನೆ ಮುಂದೆ ಎಲ್ಲ, ಆ ಥರದ್ದೊಂದು ಹೀರೋ ಪಾತ್ರ. ಹೀರೋ ಪಾತ್ರದ ಹೆಸರು ಶಿವ ಅಂತ. ಮುಂದಿನ ದಿನಗಳಲ್ಲಿ ಮುಂದಿನ ವಿಷಯಗಳು ಹೇಳ್ತೀನಿ. ಎಂಟರ್ಟೈನ್ಮೆಂಟ್ ಅವೇರ್ನೆಸ್ ಇರುತ್ತೆ, ಒಂದು 25-30% ಅವೇರ್ನೆಸ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ. ಮಾಸ್ ಟಚ್ ಕೊಟ್ಟಿರ್ತೀವಿ ಕಮರ್ಷಿಯಲ್ ಆಗಿ. ಸ್ವಲ್ಪ ಡಾರ್ಕ್ ಆಗಿರುತ್ತೆ. ನಾವು ಸ್ವಲ್ಪ ಯಾರು ಟಚ್ ಮಾಡದಿರುತ್ತೋ ಕೆಲವು ಎಲಿಮೆಂಟ್ಸ್ನ ಟಚ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಮುಂದಿನ ದಿನಗಳಲ್ಲಿ ನಾನು ಶೂಟ್ ಟೈಮಲ್ಲೆಲ್ಲ ಹೇಳ್ತಾ ಹೋಗ್ತೀನಿ. ಮಾಫಿಯಾನು ಇರುತ್ತೆ ಒಂದು ಸ್ವಲ್ಪ. ತೀರಾ ಮಾಫಿಯಾ ಆ ಮಾಫಿಯಾ ಒಳಗಡೆ ಹೋಗ್ಬಿಡಲ್ಲ, ಜೊತೆಗೆ ಜಾಸ್ತಿ ಎಮೋಷನ್ಸ್ ಹೇಳ್ತೀವಿ. ಸಂಬಂಧಗಳ ಬಗ್ಗೆ ಜಾಸ್ತಿ ಮಾತಾಡ್ತಾ ಹೋಗ್ತೀವಿ. ತಾಯಿ ಸಂಬಂಧ, ಈ ಥರದ್ದು ಒಂದಷ್ಟು ವಿಷಯಗಳು ಹೇಳ್ತೀವಿ. ಸಂಬಂಧಗಳು ಎಮೋಷನ್ಸೇ ಜಾಸ್ತಿ ಇರುತ್ತೆ. ಆಕ್ಷನ್ ಮಾಸ್ ಟಚ್ ಕೊಟ್ಟಿರ್ತೀವಿ ಸಿನಿಮಾಗಳು. ಈ ವಿಷಯ ಪರ್ಮಿಷನ್ ತಗೊಂಡಿದ್ವಿ. BBMP ಸಫ್ರಾಸ್ ಖಾನ್ ಅಂತ ಕಮಿಷನರ್ ಅವ್ರ ಹತ್ರ ಪರ್ಮಿಷನ್ ತಗೊಂಡಿದ್ದೀವಿ. ಅಲ್ಲಿ ಶೂಟ್ ಮಾಡ್ಬೇಕಾದ್ರೂ ಕೂಡ ನಮ್ಗೆ ಅಫಿಷಿಯಲ್ ಆಗಿ ಪರ್ಮಿಷನ್ಸ್ ತಗೋಬೇಕಾಗುತ್ತೆ. ಡಂಪಿಂಗ್ ಯಾರ್ಡ್ ಅಲ್ಲಿ ಶೂಟ್ ಮಾಡ್ತೀವಿ ನಾವು. ಇನ್ನೊಂದು ವಿಷಯ, ಗಾರ್ಡನ್ ಅಂತ ಟೈಟ್ಲ್ ಯಾಕಂದ್ರೆ ಈ ಡಂಪಿಂಗ್ ಯಾರ್ಡ್ಗೆ ಇಟ್ಟಿರೋಂಥ ಹೆಸರೇ ನಾವು ಗಾರ್ಡನ್ ಅಂತ. ಡಂಪ್ ಮಾಡಿ ಕಸ ಡಂಪ್ ಮಾಡೋ ಯಾರ್ಡ್ಗೆ ಒಂದು ಟೈಟ್ಲ್ ಕೊಟ್ಟಿರ್ತೀವಿ, ಅದಕ್ಕೆ ಗಾರ್ಡನ್ ಅಂತ ಕರಿತೀವಿ. ನಮ್ಮ ಭಾಷೆಯಲ್ಲಿ ಗಾರ್ಡನ್ ಅಂತ ಕರಿತೀವಿ. ರಿಯಲ್ ಇನ್ಸಿಡೆನ್ಸ್ ಅಂದ್ರೆ ಬಯೋಪಿಕ್ ತರದ್ದು ಏನಿಲ್ಲ. ನಾವು ನೋಡಿರೋದು ಅದನ್ನ ಕೆಲವು ಸಿನಿಮಾಟಿಕ್ ಆಗಿ ಚೇಂಜ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಒಂದಷ್ಟು ಹೋಮ್ ವರ್ಕ್ಸ್ ಮಾಡ್ಕೊಂಡಿದೀವಿ. ಬೆಳಗ್ಗೆ ಕಸ ಎಲ್ಲ ಹೆಂಗ್ ಕಲೆಕ್ಟ್ ಮಾಡ್ತಾರೆ, ಎಲ್ಲಿ ಡಂಪ್ ಮಾಡ್ತಾರೆ, ಸೆಗ್ರಿಗೇಷನ್ ಏನ್ ಮಾಡ್ತಾರೆ, ಅದೆಲ್ಲ ಒಂದಷ್ಟು ಹೋಮ್ ವರ್ಕ್ಸ್ ನೋಡಿ ನಾನು ಹೀರೋ ಸರ್ ಎಲ್ಲ ಹೋಗಿ ಅದ್ರದ್ದು ಒಂದಷ್ಟು ವಿಡಿಯೋಸ್ ಇನ್ ಮುಂದೆ ರಿಲೀಸ್ ಮಾಡ್ತೀವಿ ನಾವು ಸೋಷಿಯಲ್ ಮೀಡಿಯಾಗೋಸ್ಕರ. ಈ ಥರದ್ದು ಒಂದಷ್ಟು ಪ್ರಿಪರೇಷನ್ಸ್ ಆಗಿದೆ. ಶೂಟಿಂಗ್ ಪ್ಲಾನ್ ಅದೇ ನವಂಬರ್ ಅನ್ಕೊಂತ ಇದೀವಿ. ಸಾರು ಒಂದು ಸಿನಿಮಾ ಮುಗಿಸ್ಕೊಂಡ್ ಬರ್ತಾರೆ. ಈಗ ಸ್ವಲ್ಪ ಫಿನಿಶಿಂಗ್ ಟಚ್ ಅಲ್ಲಿ ಅವ್ರ ನಿರ್ದೇಶಕರು ಇಲ್ಲೇ ಇದ್ದಾರೆ. ನಾನು ಯಾರಿಗೂ ವೆಲ್ಕಮ್ ಮಾಡಕ್ ಆಗ್ತಾ ಇಲ್ಲ. ಬಂದಿರೋಗೆಲ್ಲ ಯಾರು ಬೇಜಾರು ಮಾಡ್ಕೊಂಬಿಡಿ ದಯವಿಟ್ಟು. ನಮ್ಮ ತಂದೆ ತಾಯಿನೂ ಬಂದಿದ್ದಾರೆ, ಅರ್ಜೆಂಟ್ ಆಯ್ತು. ಈಗ ಬಂದಿರೋ ಎಲ್ಲಾರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ನಿರ್ಮಾಪಕರುಗಳಿದ್ದಾರೆ, ವೆಂಕಟೇಶ್ ಸಾರು, ಎಲ್ಲ ನಮ್ಮ ಸ್ನೇಹಿತರುಗಳು ಇಲ್ಲೇ ಇದ್ದಾರೆ, ನಮ್ಮ ಬರ್ಡೇ ಬಾಯ್ ಇಲ್ಲೇ ಇದ್ದಾನೆ, ಎಲ್ಲ ಇದ್ದಾರೆ. ಹೇಳ್ತೀನಿ ಆಮೇಲಿಂದ. ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಲ್ಲ, ಇಡೀ ಬೆಂಗಳೂರಲ್ಲೇ ಶೂಟ್ ಮಾಡ್ತೀವಿ. ನವಂಬರ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. 1, 2, 3 ಶೆಡ್ಯೂಲ್ ಅಲ್ಲಿ ಮುಗಿಸ್ತೀವಿ.